4 ವರ್ಷದ ಪೌರನೊಬ್ಬ ನಾಡಿದ ಮೊದಲ ಐಪಿಎಲ್ ಕೆರಿಯರ್ ಬಾಲಲ್ಲಿ ಇಂಟರ್ನ್ಯಾಷನಲ್ ಅನುಭವವುಳ್ಳ ಆಟಗಾರನಿಗೆ 2 ಬಾಲ್ಗಳಲ್ಲಿ 2 ಸಿಕ್ಸರ್ಗಳನ್ನು ಹೊಡೆದಾತ. ಇಂದು ಇಡೀ ಕ್ರಿಕೆಟ್ ಜಗತ್ತೇ ತನ್ನತ್ತ ನಿಬ್ಬೆರಗಾಗಿ ನೋಡುವಂತೆ ಮಾಡಿದ ಆಟಗಾರ. ಇಂದು ಐಪಿಎಲ್ ನಲ್ಲಿ ಪುಟ್ಟ ಪೌರನದೇ ವೈಭವ. 12 ವರ್ಷಕ್ಕೆ ರಣಜಿ, 14 ವರ್ಷಕ್ಕೆ ಐಪಿಎಲ್. ಯಾರಿವರು? ವೈಭವ್ ಸೂರ್ಯವಂಶಿ. ನಮಸ್ಕಾರ ಬಂಧುಗಳೇ. ಐಪಿಎಲ್ ಸದಾ ಪ್ರತಿಭೆಗಳನ್ನ ಹುಟ್ಟು ಹಾಕುತ್ತಿರುತ್ತದೆ. ವೇದಿಕೆ ಸದಾ ಬೋರ್ಗೊರೆಯುತ್ತಿರುವ ಕ್ರಿಕೆಟ್ ಜಲಪಾತ. ಇಂತಹ ವೇದಿಕೆಯಲ್ಲಿ ಇಂದು ಹೊಸ ಪ್ರತಿಭೆ ಬೋರ್ಗೊರೆಯುತ್ತಿದೆ. ಘಟಾನುಘಟಿ ವಿಶ್ವವಿಖ್ಯಾತ ಬೌಲರ್ಗಳನ್ನು ನಿರ್ಭಯವಾಗಿ ಎದುರಿಸಿ ಅವರ ಬೌಲ್ಗಳನ್ನು ಲೀಲಾಜಾಲವಾಗಿ ಬೌಂಡ್ರಿ ಅಟ್ಟುತ್ತಿರುವ ಬಾಲಕ ವೈಭವ್ ಸೂರ್ಯವಂಶಿ. ವಿಶ್ವವಿಖ್ಯಾತ ಬೌಲರ್ ಆದಂತರ ಬುಮ್ರಾ ಅವರಿಗೆ 2 ಸಿಕ್ಸರ್ಗಳನ್ನ ಮೊದಲ ಓವರ್ನಲ್ಲೇ ಹೊಡೆದ್ರೆ ಹೇಜಲ್ವುಡ್ಗೆ 3-4 1 ಸಿಕ್ಸರ್ ಹೊಡೆದಾತ. ಈ ಚಿಕ್ಕ ವಯಸ್ಸಿಗೆ ಈ ಸಾಧನೆ ಮಾಡಿರುವ ಈ ಆಟಗಾರನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ವಿಡಿಯೋ ಕೊನೆ ತನಕ ನೋಡಿ. ವೈಭವ್ ಸೂರ್ಯವಂಶಿ ಹುಟ್ಟಿದ್ದು ಬಿಹಾರದಲ್ಲಿ. ಬಿಹಾರದ ತಾಜ್ಪುರ್ ಅಂತಕ್ಕಂಥ ಚಿಕ್ಕ ಹಳ್ಳಿಯಲ್ಲಿ ನಮ್ಮ ವೈಭವ್ ಸೂರ್ಯವಂಶಿ ಮಾರ್ಚ್ 22, 2011 ಜನಿಸಿದರು. ಕ್ರಿಕೆಟ್ ಗ್ರೌಂಡ್ ಕೂಡ ಇರದ ಚಿಕ್ಕ ಹಳ್ಳಿಯಲ್ಲಿ ಜನಿಸಿದ ವೈಭವ್ಗೆ ಚಿಕ್ಕಂದಿನಿಂದಲೂ ಕ್ರಿಕೆಟ್ ಎಂದರೆ ಅಷ್ಟು ಅಚ್ಚುಮೆಚ್ಚಾಗಿತ್ತು. ಗಲ್ಲಿಗಳಲ್ಲಿ ಕ್ರಿಕೆಟ್ ಆಡಿ ಗಲ್ಲಿ ಕ್ರಿಕೆಟ್ ಬೌಲರ್ಗಳಿಗೆ ಬೆವರಿಳಿಸಿದಾತ. 5 ವರ್ಷಕ್ಕೆ ಬ್ಯಾಟ್ ಹಿಡಿದ ಪೌರ. ಸಹಜವಾಗಿ ಇವನ ಸಾಹಸಗಾಥೆ ತಂದೆಯ ಕಿವಿಗೆ ಬಿಟ್ಟು, ನಿಮ್ಮ ಮಗನಿಗೆ ಬೌಲ್ ಮಾಡೋದು ಕಷ್ಟ, ಕಂಡ ಬೌಲರ್ಗಳಿಗೆ ಬಡಿಯುತ್ತಾನೆ. ಮಗನ ಈ ಸಾಹಸವನ್ನ ಗುರುತಿಸಿದ ತಂದೆ ಅವನನ್ನ ಕ್ರಿಕೆಟ್ಗನಾಗಿ ಮಾಡಲು ನಿರ್ಧರಿಸಿಬಿಟ್ಟರು. 7ನೇ ವಯಸ್ಸಿಗೆ ವೈಭವ್ ಅವರನ್ನ ಸಮಷ್ಟಿಪುರದ ಬಿಷಪ್ ಶಾ ಕ್ಯಾಂಪ್ಗೆ ಸೇರಿಸಿದರು. ಕ್ರಿಕೆಟ್ ಖರ್ಚಿಗಾಗಿ ತಮ್ಮ ಜಮೀನನ್ನೇ ಮಾರಿಬಿಟ್ಟರು. ಸೂರ್ಯವಂಶಿಯ ಪ್ರೊಫೆಷನಲ್ ಜರ್ನಿ ಶುರುವಾಗಿದ್ದು 11ನೇ ವಯಸ್ಸಿನಲ್ಲಿ. ಸಂಜಯ್ ಅವರು ಮಗನನ್ನ ಜೈನೆಕ್ಸ್ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸಿದರು. ಮಾಜಿ ರಣಜಿ ಆಟಗಾರ ಮನೋಜ್ ಓಜಾ ವೈಭವ್ ಅವರಿಗೆ ಕ್ರಿಕೆಟ್ ಟ್ರೈನಿಂಗ್ ಕೊಡುತ್ತಾ ಇದ್ದರು. ಇವರ ಕ್ರಿಕೆಟ್ ಇನ್ನೂ ಪಕ್ವವಾಯಿತು. ವೈಭವ್ 11 ಮತ್ತು 12ನೇ ವಯಸ್ಸಿನಲ್ಲಿ ತನಗಿಂತ ಹೆಚ್ಚಿನ ವಯಸ್ಸಿನ ಬೌಲರ್ಗಳನ್ನು ಚಚ್ಚಲು ಶುರು ಮಾಡಿ ಈ ವಿಚಾರ ಎಲ್ಲ ಕಡೆ ಸುದ್ದಿಯಾಯಿತು. ಎಷ್ಟರ ಮಟ್ಟಿಗೆ ಎಂದರೆ ಬಿಹಾರ ಕ್ರಿಕೆಟ್ ಅಸೋಸಿಯೇಷನ್ ಕ್ರಿಕೆಟ್ ಮಂಡಳಿ ವೈಭವ್ ಅವರನ್ನು ಮಾಂಕಡೆ ಟ್ರೋಫಿಗೆ ಆಯ್ಕೆ ಮಾಡಿತು. ಇದು ಅಂಡರ್-19 ಟ್ರೋಫಿ. ಆದರೆ ವೈಭವ್ ಟ್ಯಾಲೆಂಟ್ ಇದೆ ಎನ್ನೋ ಕಾರಣಕ್ಕೆ ಮೊದಲೇ ಅವರಿಗೆ ಅವಕಾಶವನ್ನ ಕೊಟ್ಟಿತ್ತು. 5 ಪಂದ್ಯಗಳಿಂದ 400 ರನ್ಗಳನ್ನ ಚಚ್ಚಿದರು ವೈಭವ್ ಸೂರ್ಯವಂಶಿ. ಈತನ ಪ್ರತಿಭೆ ಮತ್ತು ಡೆಡಿಕೇಶನ್ ಇದಕ್ಕೆ ಕಾರಣ. ಮಗನಿಗಾಗಿ ತಂದೆ ಎಲ್ಲ ಬಿಟ್ಟಿದ್ದರಿಂದ ಸಂಕಷ್ಟಕ್ಕೆ ಸಿಲುಕಿದರು. ಮನೆ ನಡೆಸಬೇಕು, ಆದಾಯ ಕಡಿಮೆ, ಕೆಲಸ ಬಿಟ್ಟಿದ್ದರು. ಜೊತೆಗೆ ಮಗನ ಕ್ರಿಕೆಟ್ ಕೂಡ ನೋಡಿಕೊಳ್ಳಬೇಕಿತ್ತು. ಇದರ ಮಧ್ಯೆ ಸಂಬಂಧಿಕರು ಮತ್ತು ಸ್ನೇಹಿತರು ಕೊಂಕು ಮಾತು ಆಡಲು ಶುರು ಮಾಡಿದರು. ಬಿಹಾರದಲ್ಲಿ ಕ್ರಿಕೆಟ್ ವ್ಯವಸ್ಥೆ ಸರಿಯಿಲ್ಲ. ಒಂದು ವೇಳೆ ಮಗ ಫೇಲ್ ಆದ್ರೆ ಗತಿ ಏನು? ಆದರೂ ಭಯಪಡದ ಸಂಜೀವ್ ಮಗನನ್ನ ಸಪೋರ್ಟ್ ಮಾಡ್ತಾ ಹೋದರು. ವೈಭವ್ ಆಟ ತಂದೆಗೆ ಹೆಚ್ಚು ಭರವಸೆ ನೀಡುತ್ತಾ ಹೋಯಿತು. ಪಂದ್ಯದಿಂದ ಪಂದ್ಯಕ್ಕೆ ಶೈನ್ ಆಗ್ತಾ ಹೋದ ವೈಭವ್ ತಂದೆಗೆ ಭರವಸೆಯನ್ನ ಹೆಚ್ಚು ಮಾಡ್ತಾ ಹೋದ್ರು. ಬಿಹಾರದಾಚೆಗೂ ಕೂಡ ಇವರ ಹೆಸರು ಪ್ರಸಿದ್ಧಿಗೆ ಬಂತು. ಪರಿಣಾಮ 2023 ನವೆಂಬರ್ನಲ್ಲಿ ಬಿಸಿಸಿಐ ಅಂಡರ್-19 ಬಿ ಟೀಮ್ಗೆ ವೈಭವ್ ಸೆಲೆಕ್ಟ್ ಮಾಡಿತ್ತು. ಇದು ವೈಭವ್ ಲೈಫ್ನಲ್ಲಿ ಕಹಿ ಸಮಯ. ಬಾಂಗ್ಲಾ ಇಂಗ್ಲೆಂಡ್ ಸರಣಿಯಲ್ಲಿ ವೈಭವ್ ಸರಿಯಾಗಿ ಆಡಲಿಲ್ಲ. ಹಾಗಾಗಿ ಅಂಡರ್-19 ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಲಿಲ್ಲ ವೈಭವ್. ಸಹಜವಾಗಿ ಎಲ್ಲರೂ ವೈಭವನ್ನ ಇದು ಕುಗ್ಗಿಸುತ್ತೆ ಅಂತ ಅನ್ಕೊಂಡಿದ್ರು. ಹಿನ್ನಡೆ ತೆಗೆದುಕೊಂಡರು. ವೈಭವ್ ಇನ್ನಷ್ಟು ಕಠಿಣ ಶ್ರಮ ಪ್ರಾಕ್ಟೀಸ್ ಮಾಡಿದರು. ಪರಿಣಾಮ 12 ವರ್ಷ 284 ದಿನ ಇದ್ದಾಗ ಬಿಹಾರ ರಣಜಿ ತಂಡಕ್ಕೆ ಆಯ್ಕೆಯಾದರು. ಆದರೆ 3ನೇ ಪಂದ್ಯದಿಂದ ಹೊರಬಿದ್ದರು. ಕನ್ಸಿಸ್ಟೆನ್ಸಿ ತೋರದೆ 12ರ ಹುಡುಗ ಹಿನ್ನಡೆಯನ್ನ ಅನುಭವಿಸಬೇಕಾದ ಪರಿಸ್ಥಿತಿ. ಅಂಡರ್-23 ಉತ್ತರಾಖಂಡ್ ವಿರುದ್ಧ 91 ರನ್ ಬಾರಿಸಿದರು. ಇದೇ ಹಂತದಲ್ಲಿ ಇಂಡಿಯಾ ಅಂಡರ್-19 ಕಾಲ್ ಬಂತು. ವೈಭವ್ ಅಂಡರ್-19 ಸೇರಿಕೊಂಡರು. 2024 ಸೆಪ್ಟೆಂಬರ್ನಲ್ಲಿ ಭರ್ಜರಿ ಇನ್ನಿಂಗ್ಸ್ ಆಡಿದರು. ಆಸ್ಟ್ರೇಲಿಯಾ ಎ ವಿರುದ್ಧ 67 ಬಾಲ್ಗಳಲ್ಲಿ ಶತಕ ಬಾರಿಸಿದರು ವೈಭವ್. ಗಂಟೆಗೆ 144 ಕಿಲೋಮೀಟರ್ ವೇಗದ ಬಾಲ್ಗಳನ್ನು ಬೌಂಡ್ರಿಗೆ ಲೀಲಾಜಾಲವಾಗಿ ಹೊಡೆಯುತ್ತಿದ್ದ ಇವನನ್ನ ನೋಡಿ ಜಗತ್ತೇ ನಿಬ್ಬೆರಗಾಗಿತ್ತು.
ಸಹಜವಾಗಿ IPL ಫ್ರಾಂಚೈಸಿಗಳ ಕಿವಿಗೆ ಈ ವಿಷಯ ಬಿದ್ದಿತ್ತು. RR ಇವರನ್ನ ನಾಗ್ಪುರಕ್ಕೆ ಟೆಸ್ಟ್ ಟ್ರಯಲ್ಗೆ ಕರೆದು ಒಂದು ಟಫ್ ಸಿಚುವೇಶನ್ ಅನ್ನ ನೀಡಿತ್ತು. 3 ಬಾಲುಗಳಲ್ಲಿ ಇದನ್ನ ಮಾಡಿ ಮುಗಿಸಿದರು ನಮ್ಮ ವೈಭವ್ ಸೂರ್ಯವಂಶಿ. ಈ ಟ್ರಯಲ್ನಲ್ಲಿ 8 6 4 4 ಹೊಡೆದರು. ಉಳಿದದ್ದು ಇತಿಹಾಸ. 2025ರ IPL ಹರಾಜಿನಲ್ಲಿ 30 ಲಕ್ಷ ಬೇಸ್ ಪ್ರೈಸ್ಗೆ ವೈಭವ್ ಹೆಸರು ನೋಂದಾಯಿಸಿದರು. ವೈಭವ್ ಹೆಸರು ಹರಾಜಿಗೆ ಬಂದಿದ್ದೇ ತಡ RR ಮತ್ತು DC ನಡುವೆ ಬಿಡ್ಡಿಂಗ್ ಯುದ್ಧ ನಡೆದು ಹೋಯಿತು. ಎರಡೂ ತಂಡಗಳು ಕೆಲವೇ ಸೆಕೆಂಡ್ಗಳಲ್ಲಿ ವೈಭವ್ಗಾಗಿ ತಾರಾತುರಿಯ ಹೋರಾಟವನ್ನೇ ನಡೆಸಿಬಿಟ್ಟವು. ವೈಭವ್ನ ರೇಟ್ ಏರುತ್ತಾ ಹೋಗಿತು. ಅಂತಿಮವಾಗಿ ವೈಭವ್ 10 ಕೋಟಿಗೆ RR ಪಾಲಾದರು. ವೈಭವ್ ಸೂರ್ಯವಂಶಿ ಅವರ ತಂದೆಯವರ ಇನ್ವೆಸ್ಟ್ಮೆಂಟ್ ಬ್ಲಾಗರ್ ರೀತಿ ರಿಟರ್ನ್ ಆಗಿತ್ತು ರಾತ್ರೋರಾತ್ರಿ. 14 ವರ್ಷಕ್ಕೆ ಆಯ್ಕೆಯಾದ ವೈಭವ್ ದೇಶದಾದ್ಯಂತ ಹೆಸರುವಾಸಿ ಆಗಿಬಿಟ್ಟರು. ಯಶಸ್ವಿನ ತುದಿ ತಲುಪುತ್ತಿದ್ದಂತೆ ಇವರಿಗೆ ಕಾಂಟ್ರವರ್ಸಿ ಶುರುವಾಯಿತು. ಇವರ ಏಜನ್ನ ತಪ್ಪಾಗಿ ನಮೂದಿಸಲಾಗಿದೆ ಎಂದು ಕೇಳಿ ಬಂದಿತು. 8 ವರ್ಷಕ್ಕೆ BCCIನ ಬೋನ್ ಟೆಸ್ಟ್ಗೆ ಒಳಗಾಗಿದ್ದಾರೆ ಎಂದು ಅವರ ನೀಡಿದ ಮಾಹಿತಿಯಿಂದ ಇದು ಸುಖ ಕಂಡಿತು ಬಂಧುಗಳೇ. ವೈಭವ್ ಅವರು ಆಡಿದ್ದು ಅಂಡರ್-19ನ ಹೆಚ್ಚು ಪಂದ್ಯಗಳು. ಹಾಗಾಗಿ ಇಲ್ಲಿ ಯಾವುದೇ ತಪ್ಪಿರಲಿಲ್ಲ. ಅವರ ಏಜ್ 1 ವರ್ಷ ಹೆಚ್ಚಾದರೂ ತಪ್ಪೇನಿರಲಿಲ್ಲ. RR ಕ್ಯಾಂಪ್ನಲ್ಲಿ ಜೋಫ್ರಾ ಆರ್ಚರ್ ಅಂತ ಬೌಲರ್ಗಳಿಗೆ 6 ಅನ್ನ ಹೊಡೆಯುತ್ತಿದ್ದ ವೈಭವ್ 20 ತಂಡದ ಸದಸ್ಯರಿಂದ ಅವಕಾಶ ವಂಚಿತರ. RR ತಂಡದ ನಿರಂತರ ವೈಫಲ್ಯ, ತಂಡದಲ್ಲಿ ಆಟಗಾರರಿಗೆ ಉಂಟಾದ ಗಾಯದಿಂದಾಗಿ ಸಂಜು ಸ್ಯಾಮ್ಸನ್ ಅವರು ಈ ಒಂದು ತಂಡದಿಂದ ಗಾಯಗೊಂಡು ಹೊರಗುಳಿದಾಗ ವೈಭವ್ಗೆ ಅವಕಾಶ ಒದಗಿ ಬಂತು. ಲಕ್ನೋ ವಿರುದ್ಧದ ಮೊದಲ ಪಂದ್ಯ ಇವರಿಗೆ ಪಾದಾರ್ಪಣಾ ಪಂದ್ಯವಾಗಿತ್ತು. ಈ ಒಂದು ಪಂದ್ಯದಲ್ಲಿ ಬೌಲಿಂಗ್ ಮಾಡಲು ಬಂದಿದ್ದು ಅಂತಾರಾಷ್ಟ್ರೀಯ ಅನುಭವವನ್ನು ಹೊಂದಿದ್ದ ಶಾರ್ದಲ್ ಠಾಕೂರ್. ಇವರ ಬೌಲಿಂಗ್ ಅನ್ನ ಎದುರಿಸಿದ ವೈಭವ್ ಸೂರ್ಯವಂಶಿ ತಾವಾಡಿದ ಮೊದಲ ಬಾಲ್ನಲ್ಲೇ 6 ರನ್ನ ಆಫ್ ಸೈಡ್ ನಲ್ಲಿ ಹೊಡೆದಿದ್ದು, ನಂತರದ ಬಾಲ್ನಲ್ಲಿಯೂ ಕೂಡ 6 ರನ್ನ ಹೊಡೆಯುವ ಮೂಲಕ ತನ್ನ ಪಾದಾರ್ಪಣೆ ಇಟ್ಟಿರುವುದನ್ನ ಎಲ್ಲರಿಗೂ ಕೂಡ ಗರ್ಜನೆಯ ಮೂಲಕ ತಿಳಿಸಿಕೊಟ್ಟರು ವೈಭವ್ ಸೂರ್ಯವಂಶಿ. 2025ರಲ್ಲಿ 7 ಪಂದ್ಯಗಳಿಂದ 252 ರನ್, 206 ಸರಾಸರಿ ಸ್ಟ್ರೈಕ್ ರೇಟ್ ಅನ್ನ ಹೊಂದಿದ್ದು GT ವಿರುದ್ಧ 38 ಬಾಲ್ಗಳಲ್ಲಿ ಶತಕವನ್ನ ಸಿಡಿಸಿದರು. 2026ರ IPL ನಲ್ಲೂ ಮಿಂಚುತ್ತಿರುವ ವೈಭವ್ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ 36 ಬಾಲ್ಗಳಲ್ಲಿ ಶತಕ ಸಿಡಿಸಿ ಮಿಂಚಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪ್ರಶಸ್ತಿ ಪಡೆದ ವೈಭವ್ ಸೂರ್ಯವಂಶಿ ಭಾರತಕ್ಕಾಗಿ ಹೆಚ್ಚು ಪಂದ್ಯಗಳನ್ನು ಆಡಲಿ, ಇನ್ನೂ ಹೆಚ್ಚು ಹೆಸರನ್ನ ಗಳಿಸಲಿ, ಹಾಗೆಯೇ ಇಂದಿನ ಪೀಳಿಗೆಯ ಎಲ್ಲ ಯುವಕರಿಗೆ ಮತ್ತು ಮಕ್ಕಳಿಗೆ ಮಾರ್ಗದರ್ಶನವಾಗಲಿ ಎಂದು ಆಶಿಸುತ್ತೇನೆ ಬಂಧುಗಳೇ. ಈ ವಿಡಿಯೋ ನಿಮಗೆ ಏನನ್ನಿಸ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಹೆಚ್ಚಿನ ಮೋಟಿವೇಶನ್ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್. ಧನ್ಯವಾದಗಳು ಬಂಧುಗಳೇ.